ಹಲೋ ಎವ್ರಿವನ್, ವೆಲ್ಕಮ್ ಟು KK ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಇಸ್ಮಾಯಿಲ್. ಶಾಪುರ್ ನಿವಾಸಿಗಳಿಗೆ ಹೊಸ ಆರೋಗ್ಯಕರ ಸುಸಂದೇಶ. ಹೌದು, ನಿಮ್ಮ ನಗರ ಶಾಪುರದಲ್ಲಿ ಡ್ರೈ ಫ್ರೂಟ್ ಹೌಸ್ ಅದ್ದೂರಿ ಉದ್ಘಾಟನೆ ಮಾಡಲಾಯಿತು. ಈ ಡ್ರೈ ಫ್ರೂಟ್ ಹೌಸ್ ಉದ್ಘಾಟನೆಯು ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕೈಗಳಿಂದ ನೆರವೇರಿಸಲಾಯಿತು. ಈ ವಿಶೇಷ ಸಂದರ್ಭದಲ್ಲಿ ನಗರದ ಖ್ಯಾತ ವ್ಯಕ್ತಿಗಳು ಮತ್ತು ವಿಶಿಷ್ಟ ಅತಿಥಿಗಳು ಪಾಲ್ಗೊಂಡು ಡ್ರೈ ಫ್ರೂಟ್ ಹೌಸ್ ಮಾಲೀಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸಿದರು. ಇಲ್ಲಿ ನಿಮಗೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಅಕ್ರೋಟ್, ಅಂಜೂರ್ ಮತ್ತು ಪ್ರೀಮಿಯಂ ಖಜೂರ್ ಮತ್ತು ಇಂಪೋರ್ಟ್ ಮಾಡಲಾದ ಡ್ರೈ ಫ್ರೂಟ್ ಲಭ್ಯ ಇದೆ. ನಿಮ್ಮ ಆರೋಗ್ಯ ಹಾಗೂ ಜೀವನಕ್ಕೆ ಹೊಸ ಹೊಳಪನ್ನು ತರಲಿದೆ. ಅದೇ ರೀತಿ ಇಲ್ಲಿ ನಿಮ್ಮ ವಿಶೇಷ ಹಬ್ಬದ ಆಫರ್ಗಳು, ಹ್ಯಾಂಪರ್ಗಳು ಹಾಗೂ ವಿಶಿಷ್ಟ ಗಿಫ್ಟ್ ಪ್ಯಾಕ್ಗಳನ್ನು ಲಭ್ಯ. ಇದು ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ. ಸ್ಥಳ ಸಿದ್ದರಾಮ ರೆಡ್ಡಿ ಗೂಗಲ್ ಕಾಂಪ್ಲೆಕ್ಸ್, KB ಹತ್ತಿರ, KB ಎದುರುಗಡೆ, BB ರೋಡ್, ಶಹಾಪುರ್. ಹೀಗಾಗಿ ತಡ ಮಾಡದೆ ಬನ್ನಿ ಮತ್ತು ರುಚಿ ಹಾಗೂ ಆರೋಗ್ಯದ ಅತ್ಯುತ್ತಮ ಸಂಯೋಜನೆಯನ್ನು ಅನುಭವಿಸಿ. ಬನ್ನಿ ನೋಡೋಣ ಈ ಶಾರ್ಟ್ ವಿಡಿಯೋ. ಶಬ್ಬೀರ್ ಮತ್ತು ಅವರ ಮಿತ್ರದ ಮತ್ತು ಕುಟುಂಬದವರು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದ ಡ್ರೈ ಫ್ರೂಟ್ಸ್ ಮಳಿಗೆಯನ್ನು ಶಾಪುರ್ ನಗರದಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಎಲ್ಲ ರೀತಿಯ ಆರೋಗ್ಯ ದೃಷ್ಟಿಯಿಂದ ಅನುಕೂಲ ಆಗ್ತಕ್ಕಂಥ ಭಾಳಷ್ಟು ವೆರೈಟಿ ಉಳ್ತಕ್ಕಂಥ ಪದಾರ್ಥಗಳನ್ನು ಈ ಮಳಿಗೆಯಲ್ಲಿ ಅವರು ಇಟ್ಟಿದ್ದಾರೆ ಮಾರಾಟಕ್ಕೆ. ಈ ಒಂದು ಮಾರಾಟದ ಮಳಿಗೆಯಿಂದ ಶಾಪುರ್ ಜನತೆಗೆ ಉಪಯೋಗ ಆಗಲಿ, ಅದರ ಲಾಭ ಪಡೆದುಕೊಳ್ಳೆಂದು ಮತ್ತೊಮ್ಮೆ ಶಾಪುರ್ ಜನತೆ ಪರವಾಗಿ, ನನ್ನ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲುತ್ತಾ ಯಶಸ್ವಿ ಆಗಲಿ ಎಂದು ಬಯಸ್ತೇನೆ. ರಾಷ್ಟ್ರೀಯ ಹೆದ್ದಾರಿ ಬಾಪುಗೌಡ ನಗರದ ಪಕ್ಕದಲ್ಲಿ ಇವತ್ತು ನೂತನವಾಗಿ ಡ್ರೈ ಫ್ರೂಟ್ಸ್ ಹೌಸ್ ಪ್ರಾರಂಭ ಆಯಿತು. ಈ ಒಂದು ಮಳಿಗೆಗೆ ಸಚಿವರಾಗಿರ್ತಕ್ಕಂಥ ದರ್ಶನಾಪುರ ಸಾಹೇಬರು ಮತ್ತು ಗಣ್ಯರೊಂದಿಗೆ ಇವತ್ತು ಚಾಲನೆ ಆಯಿತು.
ಬಹಳ ಖುಷಿ ವಿಷಯ. ಇತ್ತೀಚಿನ ದಿನಗಳಲ್ಲಿ ಈ ಬೇರೆ ಬೇರೆ ನಮೂನೆಯ ಆಹಾರಗಳನ್ನು ತಿಂದು ಅನಾರೋಗ್ಯ ಮನುಷ್ಯ ಆಗುವಾಗ ಒಳ್ಳೆಯ ಆಹಾರ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಆಹಾರ ಆ ಮಳಿಗೆ ಮತ್ತು ಶಹಾಪುರದಲ್ಲಿ ಆದದ್ದು ಬಹಳ ಖುಷಿ ಆಯಿತು. ಬಹುಶಃ ಇದು ಇಂಡಿಯಾದಲ್ಲಿ 230 ಸಂಸ್ಥೆಗಳಿವಂತ ನಾನು ಕೇಳ್ಪಟ್ಟೆ. ಈ ಒಂದು ಶಹಾಪುರದಲ್ಲಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಬ್ಬೀರ್ ಅವರು, ನಸೀರ್ ಅವರು ಸೋದರರು ಒಳ್ಳೆ ರೀತಿಯಿಂದ ಒಂದು ಮಳಿಗೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಮಳಿಗೆ ಯಶಸ್ವಿಯಾಗಲಿ. ದಸರಾ ಹಬ್ಬ, ದೀಪಾವಳಿ ಹಬ್ಬ, ಪ್ರತಿ ಹಬ್ಬ ಕೂಡ ಜನ ಇಲ್ಲಿ ಬಂದು ಒಂದು ವ್ಯವಹಾರವನ್ನು ಮಾಡಿ ಇವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಮಾಡಲಂತ ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ, ಅಲ್ಲಾನಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಶಹಾಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅದ್ಭುತವಾದ ಹಾಗೂ ಗ್ರ್ಯಾಂಡ್ ಆಗಿ ಒಂದು ಡ್ರೈ ಫ್ರೂಟ್ ಹೌಸ್ ಓಪನ್ ಆಗಿದೆ. ಶಬ್ಬೀರ್ ಭಾಯ್ ಹಾಗೂ ನಸೀರ್ ಭಾಯ್ ಮಾಲೀಕತ್ವದಲ್ಲಿ. ಈ ಇಡೀ ನಮ್ಮ ಭಾರತ ದೇಶದಲ್ಲಿ 230 ಬ್ರಾಂಚಸ್ಗಳು ಇವರ ಆಲ್ರೆಡಿ ಪ್ರಾರಂಭಗೊಂಡು ನಡೆಯಲಿದ್ದೇವೆ. ಮತ್ತು ನಮ್ಮ ಶಹಾಪುರದ ಭಾಗ್ಯ ಏನಂದರೆ, ನಮ್ಮ ಶಹಾಪುರ ನಗರದಲ್ಲಿ ತಮ್ಮ ಬ್ರಾಂಚನ್ನು ತಗೊಂಡು ಬಂದಿದ್ದಾರೆ ಡ್ರೈ ಫ್ರೂಟ್ ಹೌಸ್ ಎಂದು. ತಾವೆಲ್ಲರೂ ಒಂದು ಸಲ ವಿಸಿಟ್ ಮಾಡಿ ಹಾಗೂ ನಾನಾ ಪ್ರಕಾರದ ಡ್ರೈ ಫ್ರೂಟ್ಸ್ಗಳು ತಾವು ನೋಡ್ಬೋದು. ಗುಲ್ಬರ್ಗ, ಹೈದರಾಬಾದ್, ಬಾಂಬೆ, ಬೆಂಗಳೂರಿನಲ್ಲಿ ನಾವು ನೋಡ್ತಿದ್ವು. ಅದೇ ರೀತಿಯಾಗಿ ನಮ್ಮ ನಗರ ಶಹಾಪುರ ನಗರದಲ್ಲಿ ಇವತ್ತು ಪ್ರಾರಂಭವಾಗಿದೆ. ತಾವೆಲ್ಲರೂ ಯಾವುದೇ ಹಬ್ಬಕ್ಕಾಗಲಿ, ಯಾವುದೇ ಫೆಸ್ಟಿವಲ್ಗಾಗಲಿ ಒಂದ್ಸಲ ಇದರ ಬಂದು ಒಂದ್ಸಲ ವಿಸಿಟ್ ಮಾಡಿ ಹಾಗೂ ಡ್ರೈ ಫ್ರೂಟ್ ಟೇಸ್ಟ್ ನೋಡಿ. ಹಾಗೂ ಬಹಳ ಅನೇಕ ಪ್ರಕಾರದ ಡ್ರೈ ಫ್ರೂಟ್ಸ್ಗಳು ಉಪಲಬ್ಧ ಇದೆ. ತಾವೆಲ್ಲರೂ ಒಂದು ಸಲ ಈ ಡ್ರೈ ಫ್ರೂಟ್ ಹೌಸ್ಗೆ ವಿಸಿಟ್ ಮಾಡಿ. ಅಪೋಸಿಟ್ KB ಮೂಸಾ ಖಾದಿ ದರ್ಗಾ ಹತ್ತಿರ ಸಿದ್ದರಾಮ್ ರೆಡ್ಡಿ ಗೂಗಲ್ ಕಾಂಪ್ಲೆಕ್ಸ್, ಶಹಾಪುರ. ಧನ್ಯವಾದಗಳು. ನಮಸ್ಕಾರ. अस्सलाम वालेकुम रहमतुल्लाहि वबरकातुहू। आज शहर शाहपुर में ड्राई फ्रूट हाउस के नाम से एक ड्राई फ्रूट हाउस इनॉग्रेशन हुआ है, जिसका इनॉग्रेशन हमारे हरदिल अजीज लीडर जनाब शरण बस्सा पकोड़ा दशनापुर साहब ने किया। मैं सबसे पहले तो इस शॉप के ओनर जनाब शब्बीर साहब और नसीर साहब को दिल की अमीर गहराइयों से मुबारकबाद पेश करता हूँ। उसी के साथ साथ आप लोगों को बताना चाहूँगा कि कर्नाटका में ये जो ड्राई फ्रूट्स हाउस है, इनके तकरीबन 200 से 250 ब्रांचेस इनके मौजूद है। वो आज इंडिया का नंबर 1 फ्रेंचाइजी ये समझो या फिर इनका ओन ब्रांड समझो, ड्राई फ्रूट हाउस जो नंबर 1 है हिंदुस्तान में, वो आज हमारे शाहपुर में अवेलेबल है। जो भी शाहपुर के तब पब्लिक को गुलबर्गा या फिर हैदराबाद या फिर कोई मॉल जाके लेने की ज़रूरत पड़ती थी, आज वो ज़रूरत हमारी ज़रूरत ख़त्म हो चुकी है। मैं आप तमाम शाहपुर के लोगों से गुजारिश करता हूँ, एक मरतबा यहाँ पे विज़िट कीजिए और इस ड्राई फ्रूट हाउस का मज़ा लीजिए। अस्सलाम वालेकुम रहमतुल्लाहि व बरकातुहू। औज़ु बिल्लाहि मिनश शैतानिर्रजीम, बिस्मिल्लाहिर रहमानिर रहीम। नाज़रीन अस्सलाम वालेकुम रहमतुल्लाहि व बरकातुहू। आज शाहपुर शहर में एक और तिजारती दुकान, एक ड्राई फ्रूट की दुकान ओपनिंग हुई। मैं आपको हमेशा जब भी आपके सामने आता हूँ कोई बाइट लेकर, तो कभी ना कभी कहीं ना कहीं एक नई दुकान की ओपनिंग में आ रहा हूँ। शहर शाहपुर हमेशा रोज़ ब रोज़ तरक्की की ओर चलते आ रहा है। जिसकी ज़रूरत थी हमारे शाहपुर शहर में, वो आज पूरी हो चुकी है ड्राई फ्रूट की दुकान के नाम से। जो
पूरे इंडिया में 230 ड्राई फ्रूट की दुकानें इनके ब्रांचेस है। मैं शब्बीर भाई और नसीर भाई का दिल की गहराइयों से मुबारकबाद देता हूं कि शहर शाहपुर में नेशनल हाईवे पे मूसा खातिर दरगाह के सामने एक ड्राई फ्रूट नाम की एक दुकान खुली हुई है, जहां पर हमार किस्म के ड्राई फ्रूट्स हर वो चीज दस्तयाब है। आपको हर किस्म का खजूर, बादाम, काजू, किशमिश और मखाना, कई किस्म के ऐसे जिसको हम टीवी में मीडिया में देखते थे, ये खाने से ये एनर्जी आती है, ये खाने से विटामिन मिलता है। आपको अब उसका अफसोस करने की जरूरत नहीं पड़ेगी। आप इस दुकान में आइए, आपको हर वो चीज दस्तयाब है। रहमतुल्लाहि व बरकातहू। आज यहाँ पे केबी के सामने एक ड्राई फ्रूट का शॉप ओपन हुआ है। हमारे दोस्त विनय रेड्डी बोल के उनके कॉम्प्लेक्स में है। शब्बीर भाई और नसीर भाई बोल के इसके ओनर है। ये लोग ऑल ओवर कर्नाटक में करीब 230 इनके शॉप्स हैं। ये लोग यही कारोबार में बहुत मशहूर हैं। यहाँ पे हर एक चीज़ का क्या है मालूम, ड्राई फ्रूट का आपको वैरायटीज़ मिलेगा। आप तभी शाहपुर की आवाम से मेरी अदबन गुजारिश है, आप लोग यहाँ पर आके एक बार विजिट करिए और इनकी कारोबार में हिम्मत अफजाई करिए। अस्सलाम वालेकुम रहमतुल्लाहि व बरकातहू। रहमतुल्लाहि बरकातहू। आज शहर शाहपुर में एक ड्राई फ्रूट्स हाउस बोलकर एक शॉप ओपन हुई है ड्राई फ्रूट्स की। मैं शब्बीर साहब और नसीर साहब को दिल की अमीर गहराइयों से मुबारकबाद पेश करता हूं, जो कि इस ड्राई फ्रूट शॉप की ओपनिंग में जो हमारे सादिक भाई पेश रहकर हमारे साथ इसको सजाया है। मैं तमाम जितने भी ओनर्स हैं, जितने भी यहाँ पे काम करने वाले हैं ड्राई फ्रूट्स हाउस में, उनको सबको मुबारकबाद पेश करता हूँ और शाहपुर की अवामुल नास से अपील करता हूँ कि एक बार यहाँ पर आकर आप विजिट हो जाइए, क्योंकि हर किस्म के ड्राई फ्रूट्स मौजूद हैं यहाँ पे। तमाम लोगों का शुक्रिया। अस्सलाम वालेकुम रहमतुल्लाहि व बरकातहू। ಶಾಪುರ್ನಲ್ಲಿ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನಲ್ಲಿ ಡ್ರೈ ಫುಡ್ ಅಂದರೆ ಎಲ್ಲರೂ ಡ್ರೈ ಫುಡ್ಕಿನ ಒರಿಜಿನಲ್ ಫುಡ್ಗಳು ತಿಂತಕ್ಕಂಥ ಜನರಿಗೆ ತಿಳಿಸಕ್ಕಂಥ ಮುಖ್ಯ ಏನಂದರೆ ಈ ಹಳ್ಳಿ ಜನ ಏನಾಗಿಬಿಟ್ಟದ ಅದು ಗೊತ್ತಾಗಲ್ಲ. ಒರಿಜಿನಲ್ ಅಂದರೆ ಬೇರೆ ಬೇರೆ ಬೇಕರಿಯಲ್ಲಿ ತಿಂತಕ್ಕಂಥದ್ದು ಬೇಡ, ಒಳ್ಳೆ ತಿಂದು ಆರೋಗ್ಯನ ಚೆನ್ನಾಗಿ ಇಟ್ಕೊಂಡು, ಆರೋಗ್ಯ ಭಾಳ ಮುಖ್ಯ. ಭಾಳಷ್ಟು ಜನ ಆರೋಗ್ಯದ ಬಗ್ಗೆ ಇದರ ಇದು ಇಂಥದನ್ನು ಓಪನ್ ಮಾಡಿದೆ ತಾಲೂಕಿನಲ್ಲಿ ಅಂದರೆ ಭಾಳ ಗ್ರೇಟ್. ಆರೋಗ್ಯ ಇದ್ದರೆ ಜಗತ್ತಿನಲ್ಲಿ ನಾವು ಬದಲಾವಣೆ ಆಗ್ಬೋದು. ಅಂಥವನ್ನು ಇಲ್ಲಿ ಸಿಗ್ತಕ್ಕಂಥ, ಇಲ್ಲಿ ಒರಿಜಿನಲ್ ಸಿಗ್ತಕ್ಕಂಥ ಕೆಲಸಗಳನ್ನು ಇವ್ರು ಮಾಡಿದ್ದಾರೆ. ನಾವು ಎಲ್ಲರೂ ಧನ್ಯವಾದ ಹೇಳಬೇಕಾಗ್ತದೆ. ಅಂಥವನ್ನು ತಿಂದು ಒಳ್ಳೆವನ್ನ ಮಾಡಬೇಕು. ಯಾಕಂದ್ರೆ ಬೇಕರಿಯಲ್ಲಿ ಬರ್ತಕ್ಕಂಥ ದಿನಗಳನ್ನು ನೋಡ್ತಿದ್ವಿ, ಒಳ್ಳೆ ಇವತ್ತು ಆರೋಗ್ಯದಲ್ಲಿ ಕೆಟ್ಟು ಎಷ್ಟೋ ಜನ ಹಾಸ್ಪಿಟ್ಲಿಗೆ ಸೇರ್ತಾರೆ. ಇಂಥ ಒಂದು ಬಂದು ಇಲ್ಲಿ ತೊಗೊಂಡು ಹೋಗಿ ಒಳ್ಳೆವನ್ನ ಆರೋಗ್ಯ ಚೆನ್ನಾಗಿರಲಿ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬದಲಾವಣೆ ಮಾಡಬೇಕಾದ್ರೆ ಇಂಥ ಫುಡ್ ತಿಂದಾಗ ಮಾತ್ರ ಚೆನ್ನಾಗಿರ್ತಾವ, ಶಕ್ತಿ ಇರುತ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ ಆರೋಗ್ಯ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲೇ ಇಲ್ಲಿ ತಿನ್ನೋದಕ್ಕಿಂತ ಇಂಥಲ್ಲಿ ತಿಂದರೆ ಒಳ್ಳೆ ಒಂದು ಮುಂದಿನ ದಿನದಲ್ಲಿ ಶಕ್ತಿ ಬರ್ತದೆ. ಮಕ್ಕಳಿಗೆಲ್ಲ ನಾವು ತಿನ್ನೋದಕ್ಕಿಂತ ಮಕ್ಕಳಿಗೆ ತಿನ್ನಿಸಬೇಕು ಮತ್ತು ಬೇರೆಯವ್ರಿಗೆ ಹೇಳಬೇಕು. ನಾವು ಬರೀ ಇದೆಲ್ಲ ಶಹಾಪುರ್ನಲ್ಲಿ ಯಾದಗಿರಿ ಜಿಲ್ಲೆ ಪ್ರಥಮ ಬಾರಿಗೆ ಇಂಥದ್ದಾಗಿದೆ, ನಾವು ಹೆಮ್ಮೆ ಪಡ್ತಕ್ಕಂಥ ಕೆಲಸ ಇದೆಲ್ಲ. ಅದಕ್ಕೆ ಧನ್ಯವಾದ ಹೇಳ್ತೀನಿ.